ಒಂದು ಬಳಗದವರು ಕರೆಕ್ಟಾಗಿ ಇವತ್ತಿಗೆ ಅಂದ್ರೆ ಸ್ವಲ್ಪ ಮೊದಲೇ ಬಂದ್ಬಿಟ್ಟಿದೆ. 29 ಮೇ 1 ವರ್ಷ ಆಯಿತು ನಾನು ಈ ಮಂಡ್ಯಕ್ಕೆ ಬಂದು. 14 ಡಿಸ್ಟ್ರಿಕ್ಟ್ ಮುಗಿಸಿ ಇದು ಸೆಕೆಂಡ್ ರೌಂಡ್. ಫಸ್ಟು ತುಮಕೂರು, ಕೋಲಾರ, ಮತ್ತೆ ಮಂಡ್ಯಕ್ಕೆ ಬಂದಿದ್ದೀನಿ. ಬರೋಕ್ಕೆ ಮೊದಲು ನಿನ್ನೆಯಿಂದ ಯೋಚನೆ ಮಾಡಿದೆ. ನಾವು ಹೋದ ವರ್ಷ ಹೋಗಿ ಸುಮಾರು ಸುಮೋಟ ಕೇಸ್ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಸ್ವಯಂಕೃತವಾದ ಕೇಸನ್ನು ಸ್ವಪ್ರೇರಣೆಯಿಂದ ಮಾಡ್ಕೊಂಡು ಹೋಗಿದ್ದೀನಿ. ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ. ನನಗೆಲ್ಲ ಒಂದು ಕಡೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಯಾಕೆ ಅಂತ ಅರ್ಥ ಆಗ್ತಾ ಇದೆ. ಆ ಎಲ್ಲ ಕೇಸುಗಳು ತಿಂಗಳು ನಾನು ಇದೀಗ ಮಾಡ್ತಾನೆ ಇದ್ದೀನಿ. ಅಧಿಕಾರಿ ನಮ್ಮದೇ ಬರ್ತಾರೆ, ಚೆನ್ನಾಗಿ ಬೈತೀನಿ ಅವ್ರಿಗೆ, ಮತ್ತೆ ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟ್ ಕೊಡೋ ಉದ್ದೇಶ ಏನಂದ್ರೆ ಬೈದ ಮೇಲೆ ಸಿಟ್ಟು ಮಾಡ್ಕೊಂಡು ಕೆಲಸ ಮಾಡಿ ಹೋಗ್ಲಿ, ಕೆಲಸ ಮಾಡಲಿ ಅಂತ. ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದರೆ ಪೂರ್ತಿ ಕೇಸ್ಗಳನ್ನು ಮುಗಿಸೋಕೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಾನು ಆ ಗುತ್ತಲ ಕೆರೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋದ ವರ್ಷ ಹೋದಾಗ ಅದು ವಾಸ ನಿಂತ್ಕೊಳಕ್ ಆಗ್ತಾ ಇದೆಯಲ್ಲ. ಆ ಕಾಲಿಟ್ರೆ ಮಕ್ಕಳು, ವಯಸ್ಸಾದವರು ಆ ನೀರಲ್ಲಿ ಕಾಲಿಟ್ರೆ ಕಾಯಿಲೆ ಬರೋದು ಅನ್ನೋಂಥ ವಾತಾವರಣ ಇತ್ತು. ನಾನು ಬಂದು ಸುಮೋಟಕ್ಕೆ ರಿಜಿಸ್ಟ್ ಆದಮೇಲೆ 40 ಕೋಟಿ ದುಡ್ಡನ್ನು ಶಾಂಕ್ಷನ್ ಆಗಿದೆ. ಇವಾಗ ಆ ಕನ್ಸರ್ನ್ ಏರಿಯಾದಲ್ಲಿ ಮಿಸ್ಲಿಂಗ್ಸ್ ಅಂತ 10 ಲಿಂಕ್ ಇದೆ. ಅದೆಲ್ಲ ಆ ಗಲೀಜಿರಲ್ಲ, ಆ ಕೆರೆ ಹೋಗ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಪ್ರೋಗ್ರೆಸ್ ಆಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಆ ಲಿಂಕ್ಸ್ ಎಲ್ಲ ನಾವು ಕ್ಲೋಸ್ ಮಾಡ್ತೀವಿ, ಗಲೀಜಿರಲ್ಲ ಬಿಡಲ್ಲ ಅಂತ ಅವರು ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಬರೀ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟರೆ ಸಾಲದು. ಎಲ್ಲ ಒಂದು ಕಡೆ ನಾವು ಸಮಾಜ, ನಮ್ಗೆ ನೋವಾಗುತ್ತೆ. ಸಮಾಜ ಬದಲಾಗಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಸಮಾಜ ಬದಲಾಗಬೇಕು. ಯಾಕಂತ ಹೇಳ್ತೀನಿ ಅಂದರೆ, ಆ ಕೆರೆ ಪಕ್ಕದಲ್ಲಿ ಹೋದಾಗ ನಮ್ಮ ರೈತರು ಕೆರೆ ಉದ್ದಕ್ಕೂ ತಿಪ್ಪೆ ಗುಂಡಿಗಳು ಹಾಕಿದ್ದಾರೆ. ಜೋರಾಗಿ ಮಳೆ ಬಂದರೆ ಈ ತಿಪ್ಪೆ ಗುಂಡಿ ಎಲ್ಲ ಕೆರೆಗೆ ಹೋಗುತ್ತೆ. ಆಮೇಲೆ ಎಲ್ಲ ಈ ಏನು ಮನೆಯಲ್ಲಿ ಗಲೀಜಾಗಿದ್ದಲ್ಲ, ಇವಾಗ ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಊರಿಗೂ ನಾವು ಒಂದೊಂದು ವೆಹಿಕಲ್ ಹಾಕಿದ್ದೀವಿ. ಆ ಗಲೀಜೆಲ್ಲ ಒಂದು ಕವರ್ ಹಾಕಬೇಕು ಅಂತ. ನಮ್ಮವ್ರು ಹಾಕಲ್ಲ. ಇಲ್ಲಿ ಬರೀ ಮಂಡ್ಯದಲ್ಲ, ಬೆಂಗಳೂರಿದೆ ಗತಿದೆ. ಆ ಕವರ್ ಹಾಕೋದು ಅಲ್ಲಿ ಸಾಕೋದು. ಯಾರಿಗೆ ನನ್ನ ಮನೆ ಕ್ಲೀನ್ ಆಗಿದ್ದೆ ಪರವಾಗಿಲ್ಲ, ಬೇರೆ ಮನೆ ಹಾಳಾಗಿ ಹೋಗಲಿ ಅನ್ನೋ ಭಾವನೆ ದಯವಿಟ್ಟು ಸಮಾಜ ಬದಲಾಗಬೇಕು, ಚೇಂಜ್ ಆಗ್ಬೇಕು. ಇಲ್ಲದೆ ಇದ್ರೆ 79 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. ನಮಗೆ ನಿಜವಾಗ್ಲೂ ಕಷ್ಟದಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಸಣ್ಣ ಕೆಲಸ ಆಗಬೇಕು ಅಂತ ವರ್ಷಾನುಗಟ್ಟಲೆ ಅಲಿಬೇಕು. ಕೋರ್ಟಲ್ಲೂ ಲೇಟ್ ಆಗ್ತಾ ಇದೆ, ಎಲ್ಲ ಕಡೆ ಆಫೀಸಲ್ಲಿ ಲೇಟ್ ಆಗ್ತಾ ಇದೆ. ಕೊನೆಗೆ ಲೋಕಾಯುಕ್ತದಲ್ಲಿ ಲೇಟ್ ಆಗುತ್ತೆ ಅಂದ್ರೆ ಮೊನ್ನೆ ಯಾರೋ ನಮ್ಮ KR ನಾಗದಿಂದ ನಮ್ಮ ಊದುಬತ್ತಿ ಕಳಿಸಿದ್ರು ಒಬ್ರು. 40,000 ಕೇಸ್ ಇದೆ ನಮ್ಮಲ್ಲಿ. ನಾವು ರಾತ್ರಿ 3 ಜನ 8 ಕೋಟಿ ಕನ್ನಡಿಗರಿಗೆ 3 ಜನ ಒತ್ತಾಡ್ತಾ ಇದ್ದೀವಿ, ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ. ನಾನಂತೂ ರಾತ್ರಿ 8 ಗಂಟೆ 9 ಗಂಟೆ ಇರ್ತೀನಿ. ನನಗೆ ಫ್ರೀ ಅಡ್ವೈಸ್ ಕೊಡೋದು ಜಾಸ್ತಿ ಕೇಸ್ಗಳು. ಸಾಹೇಬ್ ನೋಡ್ಬೇಕು ಅಂತಾರೆ. ತಾಲೂಕು ಆಫೀಸಲ್ಲಿ ನೀವು ವಿಲೇಜ್ ಅಕೌಂಟೆಂಟ್ ಮೀಟ್ ಮಾಡೋಕ್ಕಾಗಲ್ಲ. ಅದು ನನ್ನ ಆಫೀಸ್ ಇದ್ದೀವಿ, ಯಾರು ಬೆಳಕ ಬರ್ಬೋದು. ಹಂಗಂತ ಹೇಳ್ಬಿಟ್ಟು ಏನಾಗಿದೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಒಬ್ಬರಾದ್ಮೇಲೆ ಬರ್ತಾರೆ. ಅದು ಏನಾದ್ರು ಇದೆಯಾ ಅಂದರೆ ಬರೀ ಸ್ಟೋರಿಗಳು ಹೇಳ್ತಾರೆ. ಇದನ್ನ ಬಿಡ್ಬೇಕು, ಸ್ವಲ್ಪ ಬದಲಾಗಬೇಕು. ನಿಜವಾದ ನಿಮ್ಗೆ ಅನ್ಯಾಯ ಆಗಿದೆಯಾ, ನಾನು ನಿಮ್ಮ ಜೊತೆಗಿದ್ದೀನಿ. ಸುಮ್ಮನೆ ಅನ್ಯಾಯನ ಕ್ರಿಯೇಟ್ ಮಾಡಬೇಡಿ. ಫೇಕ್ ಎನ್ಕೌಂಟರ್ ಅಂತಾರೆ ಪೊಲೀಸಲ್ಲಿ, ಫೇಕ್ ಎನ್ಕೌಂಟರ್ ಮಾಡ್ಬಿಟ್ಟಿದ್ದಾರೆ ಅಂತ.
ನಮ್ಮಲ್ಲಿ ಫೇರ್ ಕೇಸ್ಗಳು ಬರ್ತವೆ. ನಾನು ಬಂದ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೀನಿ, ಫೇರ್ ಕೇಸ್ಗಳ ಅವಕಾಶ ಇಲ್ಲ. ಸುಳ್ಳು ಕೇಸ್ಗಳು ಬಂದರೆ ನಾನು ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ 3 ವರ್ಷ ಜೈಲಿಗೆ ಕಳಿಸ್ಬಿಡ್ತೀನಿ. ಜೊತೆಗೆ ನಾನು ನಮ್ಮ ಎಲ್ಲ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಎಲ್ಲರೂ ತಹಸೀಲ್ದಾರ್ ಆಗಕ್ಕಾಗಲ್ಲ, ಎಲ್ಲರೂ DC, ಎಲ್ಲರೂ SP ಆಗಕ್ಕಾಗಲ್ಲ, ಎಲ್ಲರೂ ಜಡ್ಜ್ ಆಗಕ್ಕಾಗಲ್ಲ. ಒಂದು ಅವಕಾಶ ಭಗವಂತ ಕೊಟ್ಟಾಗ ಕಾಯ ವಾಚ ಮನಸ ಅಂತ ಕೆಲಸ ಮಾಡಿದ್ರೆ ಮಾತ್ರ ಆಯಾ ಪೋಸ್ಟ್ಗೆ ಗೌರವ. ಇಲ್ಲ ಅಂದ್ರೆ ನಾವು ಬಂದ್ವಿ, ಓದ್ವಿ, ಸತ್ವಿ, ನೋ ಯೂಸ್. ನಾವು ಬದುಕಿದ ಮೇಲೆ ಒಂದು ಸಾರ್ಥಕತೆ ಅವರ ಕೆಲಸ ಮಾಡಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ತಾ ಇದ್ರೆ ಬೆಂಗಳೂರು ನೀರಿಲ್ಲ, ಮಂಡ್ಯ ನೀರಿಲ್ಲ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರನ್ನ ನಾವು ನೆನ್ಸ್ಕೊತೀವಿ. ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ಬರದೇ ಇದ್ದಿದ್ರೆ ಇವತ್ತು ನಾವು ಫೋಟೋನ ಹಾಕ್ತಾ ಇರಲಿಲ್ಲ. ನಾವು ಫೋಟೋ ಹಾಕಿದೀವಿ ಯಾಕೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಲಿಷ್ಠವಾದ ಒಂದು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಅನುಚ್ಛೇದ 14, 21 ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಹೇಳಿದ್ದಾರೆ. ಆದರೆ ಸಂವಿಧಾನ ಬಂದು 77 ವರ್ಷ ಆಯಿತು, ನಮಗೆ ಸ್ವಾತಂತ್ರ್ಯ 79 ವರ್ಷ ಆಯಿತು. ಎಲ್ಲ ಒಂದು ಕಡೆ ನಮ್ಮ ಧೋರಣೆ ಚೇಂಜ್ ಆಗಿದೆ. ಅಧಿಕಾರಗಳ ವರ್ಗದಲ್ಲೂ ಧೋರಣೆ ಚೇಂಜ್ ಆಗಿಲ್ಲ, ಸಮಾಜದ ಧೋರಣೆ ಚೇಂಜ್ ಆಗಿಲ್ಲ. ಎಲ್ಲ ಒಂದು ಕಡೆ ನೀವು ಧೋರಣೆ ಚೇಂಜ್ ಮಾಡದೇ ಇದ್ರೆ ಮುಂದೊಂದು ದಿವಸ ನಾವು ನಮ್ಮ ಮಕ್ಕಳು ಕೊಡೋದು ಬಿಗ್ ಜೀರೋ. ಏನು ಮಾಡಿದ್ವಿ ನಾವೆಲ್ಲ ಬಂದು ಹೋಗಿದ್ದು ಅಂದ್ರೆ ಏನು ಮಾಡಿಲ್ಲ. ನಾವು ಬರ್ತೀವಿ, ಹೋಗ್ತೀವಿ. 100 ವರ್ಷ ಯಾರು ಬದುಕಲ್ಲ. ಬದುಕಿದ ದಿವಸ 4 ಜನ ಒಳ್ಳೇದು ಮಾಡಕ್ಕೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಒಬ್ಬ ಅಧಿಕಾರಿ ಅಪ್ ಟು ಪ್ರೈಮ್ ಮಿನಿಸ್ಟರ್ ವರೆಗೂ ನಾವೆಲ್ಲ ಕೆಲಸ ಮಾಡಲೇಬೇಕು. ಕಾಯ ವಾಚ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಒಂದು ಮಾಡಕ್ಕೆ ಸಾಧ್ಯ. ನಾನು ರಾತ್ರಿ ಬಂದಾಗ 1-2 ಪಂಚಾಯತ್ ನುಗ್ಗಿದೆ, ಬೇಜಾರಾಗುತ್ತೆ. ಪಂಚಾಯತಿ ಬರೀ ಮಂಡ್ಯದನ ಅಲ್ಲ, ನಮ್ಮೂರಲ್ಲೂ ಎಲ್ಲ ಪಂಚಾಯತ್ ನುಗ್ಗಿಬಿಟ್ಟೆ. ನಮ್ಮ ತಾಲೂಕು ಹುದ್ದೆಯಲ್ಲಿ ಪಂಚಾಯತ್ ಅಲ್ಲಿ 24 ಸುಮಾಟಿಗೆ ರಿಜಿಸ್ಟರ್ ಮಾಡಿದೆ. ಇವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಹೋದ್ರೆ ಅವ್ರು ಯಾವ್ದಕ್ಕೆ ತಿಳ್ಕೊಂಡಿದ್ದಾರೆ ಅಂದ್ರೆ DC ಅವರೇ, ಪ್ಲಾನಿಂಗ್ ಅಥಾರಿಟಿ ಅವರೇ, ಎಲ್ಲ ಅವರೇ, ಎಲ್ಲದಕ್ಕೂ ಅವರೇ ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಗ್ರಾಮ ಠಾಣೆಗೆ ಬರಲ್ಲ, ಅದಕ್ಕೆ ಕನ್ವರ್ಷನ್ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ. ಲೇಔಟ್ಗಳು ಇವರೇ ಪರ್ಮಿಷನ್ ಕೊಡ್ತಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಏನಾಗಿದೆ ಇವರಿಗೆ ಅಂತ. ಸರ್, ನೀವು ಬದುಕಬೇಕು, ನಿಮ್ಮ ಸಂಬಳದಲ್ಲಿ ಬದುಕಿ. ಅನ್ಯಾಯ ದುಡ್ಡಲ್ಲಿ ಬದುಕಿದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನಿಮ್ಮ ಜೊತೆಗೆ. ನೀವು ಆ ಸಂಪಾದನೆ ತಗೊಂಡು ಮನೆಗೆ ಹೋದ್ರೆ ಎಂಟೈರ್ ಫ್ಯಾಮಿಲಿಗೆ ನೆಗೆಟಿವ್ ಎನರ್ಜಿ. ಫ್ಯಾಮಿಲಿಗೆ ಬಂದ್ರೆ ನಮ್ಮಂತವ್ರ ಒಬ್ಬರಿಂದ ಊರಿಗೆ ನೆಗೆಟಿವ್ ಎನರ್ಜಿ, ಈ ದೇಶಕ್ಕೆ ನೆಗೆಟಿವ್ ಎನರ್ಜಿ ಬರುತ್ತೆ. ಅದರಿಂದ ಏನಾಗಿದೆ, ನಾವು 140 ಕಂಟ್ರಿಗಳಲ್ಲಿ 96ನೇ ಸ್ಥಾನ, 91ನೇ ಸ್ಥಾನಕ್ಕೆ ಬಂದಿದ್ದೀವಿ ಭ್ರಷ್ಟಾಚಾರದಲ್ಲಿ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದ್ದೀವಿ. ಇದಕ್ಕೆ ಕಾರಣ ನಾವು ಸೇರಿಬಿಟ್ಟು 148 ಕೋಟಿ ಜನ ಕಾರಣ. ನಿಮ್ಮ ಆತ್ಮವಿಮರ್ಶೆ ನೀವು ಮಾಡ್ಕೊಂಡೇ ಇದ್ರೆ ಹಿಂಗೆ ನಾವು ಹೋದ್ರೆ ನಮಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಇಲ್ಲದೆ ಬದುಕ್ತೀವಿ ಸರ್. ರಾತ್ರಿ ನನಗೆ ನೋವಿಂದ ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಆನ್ಸರ್ ಮಾಡಲ್ಲ ಅಂತಾರೆ ನಮ್ಮ ಪಂಚಾಯತ್